ಹಾಯ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವತ್ತು ನಾನು ಒನ್ ಡೇ ಟ್ರಿಪ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ವೆದರ್ ನೋಡಿ ಹೇಗಿದೆ ಗೊತ್ತಾ? ಫುಲ್ಲು ಮೋಡ ಮುಚ್ಕೊಬಿಟ್ಟಿದೆ. ಮೋಡ ಕವಿದ ವಾತಾವರಣ ಇದೆ. ಮಳೆ ಬರುವ ಸಂಭವವಿದೆ. ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ನಾನಂತೂ ಸುತ್ತಕ್ಕೆ ಅಂತ ಹೋಗ್ತಾ ಇದ್ದೀನಿ. ಈಗ ನೋಡ್ರೆ ಮಳೆ ಬರುತ್ತೆ, ನೆನ್ಕೊಂಬರೋದು ಗ್ಯಾರಂಟಿ ಅಂತ ಅನಿಸ್ತಾ ಇದೆ. ನೋಡಿ ವೆದರ್ ನೋಡಿ ಹೇಗಿದೆ ಅಂತ, ಬನ್ನಿ ತೋರಿಸ್ತೀನಿ. ನೋಡಿ ಹೇಗೆ ಮೋಡ ಮುಚ್ಕೊಂಡಿದೆ ಅಂತ. ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ನಾನು ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಿಮ್ಮನ್ನೊಂದು ಜಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಸೊ ನಾನು ಆ ಜಾಗಕ್ಕೆ ಬಂದಿದ್ದೀನಿ. ಯಾವುದಪ್ಪ ಅಂತಂದರೆ ಶಿವನ ಸಮುದ್ರ. ಸೊ ಇಲ್ಲಿ ನಾವು 2 ರೂಟಿಂದ ಬರ್ಬೋದು ಇಲ್ಲಿಗೆ. ಒಂದು ಕನಕಪುರ ಕಡೆಯಿಂದನೂ ಕೂಡ ಬರ್ಬೋದು, ಇನ್ನೊಂದು ಮೈಸೂರು ರೋಡು, ಮದ್ದೂರು, ಮಳವಳ್ಳಿ ಈ ಕಡೆಯಿಂದನೂ ಕೂಡ ಬರ್ಬೋದು. ಇಲ್ಲಿ 2 ವಾಟರ್ ಫಾಲ್ಸ್ ಇದೆ, ಗಗನಚುಕ್ಕಿ, ಭರಚುಕ್ಕಿ ಅಂತ ಹೇಳಿ. ಇಲ್ಲಿ ನಾನು ಬಂದಿರೋದು ಭರಚುಕ್ಕಿ. ಸೊ ಇದು ಯಾವ ರೀತಿ ಫೀಲ್ ಕೊಡುತ್ತಪ್ಪ ಅಂದರೆ, ನಮಗೆ ಮಲೆನಾಡು ಫೀಲ್ ಕೊಡುತ್ತೆ. ಇಲ್ಲಂತೂ ವಾವ್ ಸಖತ್ತಾಗಿದೆ. ಈ ವ್ಯೂ ನೋಡೋಕ್ಕಂತೂ ಸಖತ್ ಇಷ್ಟ ಆಯ್ತು ನನಗಂತೂ. ಇಲ್ಲಿ ಎಲ್ಲರೂ ಟೂರಿಸ್ಟ್ ಬಂದು ಫೋಟೋಗಳೆಲ್ಲ ತೊಗೋತಾರೆ. ಸೊ ಹಾಗೆ ನಾನಿಲ್ಲಿ ಒಂದೆರಡು ಫೋಟೋಗಳ್ನೂ ಕೂಡ ನಾನು ತಗೊಂಡೆ. ಇಲ್ಲಿ ಪಕ್ಕದಲ್ಲೇ ಒಂದು ಸಿಂಸ ಮಾರಮ್ಮ ಅಂತೇಳಿ ಒಂದು ಟೆಂಪಲ್ ಇದೆ. ಸೊ ಬನ್ನಿ ನಾವಿವಾಗ ಆ ಟೆಂಪಲ್ಗೆ ನಾವು ವಿಸಿಟ್ ಮಾಡೋಣ. ನೋಡಿ ಫ್ರೆಂಡ್, ಇದೇ ಸಿಂಸ ಮಾರಮ್ಮ ದೇವಸ್ಥಾನ ಇದು. ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ, ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ಅತಿ ಹೆಚ್ಚು ಭಕ್ತಾದಿಗಳು ಇಲ್ಲಿ ಬಂದು ದೇವ್ರ ದರ್ಶನ ಕೂಡ ಮಾಡ್ತಾರೆ. ಇಲ್ಲಿ ಹಾಗೆ ನಾನು ಬಂದು ಇಲ್ಲಿ ತಾಯಿ ದರ್ಶನ ಮಾಡೋಣ ಅಂತೇಳಿ ಬಂದಿದ್ದೀನಿ. ಈಗ ಇಲ್ಲಿ ನಂದಿ ಇತ್ತು, ನಂದಿಗೆ ನಮಸ್ಕಾರ ಮಾಡಿ ಈಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ದೇವಸ್ಥಾನ ಒಳಗಡೆ ಫೋಟೋ ಎಲ್ಲ ತೆಗಿಯೋಕ್ಕೆ ನನಗೆ ಬಿಡಲಿಲ್ಲ, ಪರ್ಮಿಷನ್ ಕೂಡ ನನಗೆ ಕೊಡಲಿಲ್ಲ. ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ದೇವಸ್ಥಾನದ ಬ್ಯಾಕ್ ಸೈಡಲ್ಲಿ ಒಂದು ನದಿ ಹರಿಯುತ್ತೆ, ಇದು ಕಾವೇರಿ ನದಿ. ಸೊ ಇಲ್ಲಿ ತುಂಬ ಅಡುಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಇದೇ ನೀರನ್ನ ಯೂಸ್ ಮಾಡ್ಕೊತಾರೆ. ಇಲ್ಲಿ ತುಂಬ ಜನ ಅಡುಗೆಗಳೆಲ್ಲ ಮಾಡಿ ಊಟ ಮಾಡ್ತಾರೆ. ಹಾಗೆ ನಾವು ಅಂದವೇ ಬರ್ತಾ ಒಂದು ಪುರಾತನ ಕಾಲದ ಒಂದು ದೇವಸ್ಥಾನ ಕಾಣಿಸ್ತು. ಸೊ ಬನ್ನಿ ಈಗ ಆ ದೇವಸ್ಥಾನ ನಾವು ಹೋಗಿ ಎಕ್ಸ್ಪ್ಲೋರ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನಾವು ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಇದೆ ನಾನು ನಿಮಗೆ ಹೇಳಿದ್ನಲ್ಲ, ನಾವು ಬರಬೇಕಾದ್ರೆ ನೋಡಿದ್ವಿ ನಿಯರ್ ಬೈ. ಆನ್ ದ ವೇ ಬರ್ತಾ ಒಂದು ಹಳೇ ಕಾಲದ ದೇವಸ್ಥಾನ ಅಂತ, ಅಂದರೆ ಪುರಾತನ ಕಾಲದ ದೇವಸ್ಥಾನ ಅಂತ. ಸೊ ಇದೇ ನೋಡಿ ಪುರಾತನ ಕಾಲದ ದೇವಸ್ಥಾನ ಇದು. ಈ ದೇವಸ್ಥಾನ ಹಿಸ್ಟ್ರಿ ಬಂದು, ಸೊ ಇದಕ್ಕೆ 1200 ವರ್ಷದ ಇತಿಹಾಸ ಕೂಡ ಇದೆಯಂತೆ. ನೋಡಿ ನಾವು ನೋಡ್ತಾ ಇದ್ದೀವಿ, ಅಲ್ಲೆಲ್ಲ ವಿಗ್ರಹಗಳೆಲ್ಲ ಇಲ್ಲವೇ ಇಲ್ಲ. ಈ ಕೆತ್ತನೆ ಮಾಡಿರೋಂಥದ್ದೆಲ್ಲ ಹಾಳಾಗಿಬಿಟ್ಟಿದೆ, ತುಂಬ ಅದೆಲ್ಲ ಪೈಂಟು ಎಲ್ಲ ಕಿತ್ತೋಗಿದೆ. ನಂದಿ ಮೇಲೆಲ್ಲ ಗಿಡಗಳೆಲ್ಲ ಬೆಳ್ಕೊಂಡಿದೆ. ಆದರೆ ನಾವು ಹಾಗೆ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಸೊ ನೋಡಿ, ದೇವಸ್ಥಾನ ಒಳಗಡೆ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ ಅಂದರೆ, ಅಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ಅದನ್ನು ಮೇಂಟೈನ್ ಮಾಡಿದ್ದಾರೆ, ಜಾಗನ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡಿ, ಇಲ್ಲಿ ಕೋತಿ ಕೂಡ ಆಟ ಆಡ್ತಾಯಿದ್ದು. ಇದೇ ನೋಡಿ ಶಿವನ ದೇವಸ್ಥಾನ.
ನಾವು ಮೊದಲು ಶಿವನ ದೇವಸ್ಥಾನಕ್ಕೆ ಬಂದ್ವಿ ನೋಡಿ, ನಿಮಗೂ ತೋರಿಸ್ತಾ ಇದ್ದೀನಿ. ನೀವು ಕೂಡ ದೇವರಲ್ಲಿ ಏನಾದರೂ ಬೇಡ್ಕೋಬೇಕು ಅಂತಂದರೆ ದೇವಸ್ಥಾನ ನೋಡಿ ದೇವರ ಹತ್ರ ಆಶೀರ್ವಾದ ತಗೊಳ್ಳಿ. ನಾನು ದೇವರ ಆಶೀರ್ವಾದ ತಗೊಂಡು ಹಾಗೆ ಇಲ್ಲಿ ಪಕ್ಕದಲ್ಲಿ ಮೀನಾಕ್ಷಮ್ಮನ ಟೆಂಪಲ್ ಇದೆ. ಸೊ ಇಲ್ಲಿ ತಾಯಿ ದರ್ಶನ ಮಾಡ್ಕೊಳ್ಳೋಕ್ಕೆ ಅಂತ ಬಂದ್ವಿ. ಇಲ್ಲಿ ಹೆಂಗಪ್ಪ ಅಂದರೆ ನನಗೆ ಹತ್ತಿರದಲ್ಲೇ ನನಗೆ ತಾಯಿ ದರ್ಶನ ಕೂಡ ಆಯಿತು. ನೀವು ನಮಸ್ಕಾರ ಮಾಡ್ಕೊಳ್ಳಿ, ದೇವರು ಒಳ್ಳೇದು ಮಾಡಲಿ ನಿಮಗೂ ಕೂಡ. ನೋಡಿ ಇಲ್ಲಿ ಏನಪ್ಪ ಅಂದರೆ ನಮಗೆ ಒಂದು 5-10 ನಿಮಿಷ ಕೂತ್ಕೊಂಡು ಈ ಪರಿಸರನ ಎಂಜಾಯ್ ಮಾಡಿಕೊಂಡು ಮೈಂಡ್ನ ರಿಲ್ಯಾಕ್ಸ್ ಕೂಡ ನಾವು ಮಾಡ್ಕೊಬೋದು. ನೋಡಿ ಇದು ತುಂಬ ಹಳೇದಂದರೆ ಹಳೇದು, ನೀವೇ ನೋಡ್ತಾ ಇದ್ದೀರಾ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.